ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡೋದನ್ನು ನೋಡೋಣ. ನೋಡಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, 3 ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡಿ, ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಗಮ್ ಇಲ್ದಿರೋ ಥರ ನೋಡಿ, ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಅದೇ ಪ್ಯಾನ್ನ ಇಟ್ಕೊಂಡು, ಏನಿದು ಎಣ್ಣೆ ಈ ಥರ ಬ್ಲಾಕ್ ಇದೆ ಅಂದ್ಕೋಬೇಡಿ, ಬೆಂಡೆಕಾಯಿ ಫ್ರೈ ಮಾಡಿದ್ನಲ್ಲ ಅದೇ ತವಾನ ಇಟ್ಕೊಂಡಿದ್ದೀನಿ. ಎಣ್ಣೆ ಬೇಯಿಸಿ ಮಾಡೋಕ್ಕಿಟ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದಿದೆ. ಸಾಸಿವೆ, ಜೀರಿಗೆ, ಏನಿದು ಬ್ಲ್ಯಾಕ್ ಇಟ್ಕೊಂಡಿದ್ದಾರೆ ಅಂದ್ಕೋಬೇಡಿ. ಈಗ ಕರಿಬೇವಿನ ಸೊಪ್ಪು. ಸರಿ, ವಿಡಿಯೋದಲ್ಲಿ ಯಾವುದಾದ್ರು ಐಟಮ್ ಮಿಸ್ ಆಗಿದರೆ ಸಾರಿ. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿನ ಕೂಡ ಸೇರಿಸ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ, ಒಂದು ಸರಿ ಇರುತ್ತೆ. ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಮ್ಮನೇಲಿ ಈ ಥರ ನಾನು ಟ್ರೈ ಮಾಡಿದೆ, ಚೆನ್ನಾಗಿರುತ್ತೆ. ಸೊ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಒಂದ್ಸರಿ ಒಮ್ಮೆ ಮಾಡ್ಕೊಳ್ಳಿ. ದೋಸೆಗೆ, ಚಪಾತಿಗೆ, ಯಾವುದಕ್ಕೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ಬೆಂಡೆಕಾಯಿ ತುಂಬ ಒಳ್ಳೆಯದು ಕೂಡ, ಮಕ್ಕಳಿಗೆ ತುಂಬ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು ಕೂಡ. ನಮ್ಮನೇಲಿ ತುಂಬ ಯೂಸ್ ಮಾಡ್ತೀವಿ ಬೆಂಡೆಕಾಯಿನ. ನನ್ನ ಮಗನಿಗೆ ತುಂಬ ಇಷ್ಟ. ನೋಡಿ, ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದೆ. ಈರುಳ್ಳಿ ನೋಡಿ, ಈಗ ಈರುಳ್ಳಿ ನೋಡಿ ಬೆಂದಿದೆ. ಈರುಳ್ಳಿ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು. ಈ ಥರ ಫ್ರೈ ಮಾಡ್ಕೊಳ್ಳಿ. ಈಗ ಆಗಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಮ್ಮ ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ಕೂಡ ಸೇರಿಸ್ತಾ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಬೇಕು. ಹೈ ಫ್ಲೇಮ್ ಇಟ್ಟರೆ ಅದು ಸೀದೋಗ್ಬಿಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಲೆ ಹಿಡಿದ್ಬಿಡುತ್ತೆ. ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಸೇರಿಸ್ತಿದ್ದೀನಿ. ಈಗ ಎರಡನ್ನೂ ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಟೊಮೆಟೊ ಸ್ವಲ್ಪ ಒಂದು ದೊಡ್ಡ ಸೈಜ್ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಅರಿಶಿನ ಆ್ಯಡ್ ಮಾಡಿದೆ, ಅದು ಮಿಸ್ ಆಗಿದೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಟೊಮೆಟೊ ಹಾಕಿದಾಗ ಅರಿಶಿನ ಹಾಕಿದ್ರೆ, ಅರಿಶಿನ ಮತ್ತು ಉಪ್ಪು ಸೇರಿಸಿದ್ರೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಯಾವುದೇ ಅಡುಗೆಗಾದರೂ ಅಷ್ಟೇ ಅರಿಶಿನ ಮತ್ತು ಉಪ್ಪು ಹಾಕ್ಬೇಕು. ಟೊಮೆಟೊ ಹಾಕಿದ ತಕ್ಷಣ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಸಾಫ್ಟಾಗಿದೆ. ಮಿಕ್ಸ್ ಮಾಡಿ ಈಗ ಸ್ಲಿಮ್ ಮಾಡ್ಕೊತಾ ಇದ್ದೀನಿ. ಈಗ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ಬನ್ನಿ, ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ. ಸ್ಲಿಮ್ ಮಾಡಿ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್. ಈ ಮಸಾಲೆಗಳೆಲ್ಲ ಒಂದೇ ಸರಿ ಹಾಕಿ, ನಾನು ಮಸಾಲೆ ಎಲ್ಲ ತೆಗೆದಿಟ್ಕೊಂಡಿಲ್ಲ ವಿಡಿಯೋದಲ್ಲಿ, ಹಾಗೆ ತಗೊಂಡು ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ 1 ಸ್ಪೂನು. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಇಲ್ಲಿ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಸ್ಲಿಮ್ಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ, ಯಾಕಂದರೆ ಮಸಾಲೆ ಸೀದೋಗ್ಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ. ಸ್ಲಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ಹುರಿದಿಟ್ಕೊಂಡಿದ್ನಲ್ಲ ಬೆಂಡೆಕಾಯಿನ ಅದನ್ನು ಸೇರಿಸ್ತಾ ಇದ್ದೀನಿ. ಬೆಂಡೆಕಾಯಿ ಉರಿಬೇಕಿದ್ರೆ ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಉಪ್ಪನ್ನ ಸೇರಿಸಿದ್ರೆ ಅದು ಒಂಥರ ಗಮ್ ಬರುತ್ತಲ್ಲ, ಆ ಥರ ಬರಲ್ಲ. ನೋಡಿ, ಈ ಥರ ಉದುರುದ್ರ ಆಗುತ್ತೆ ನೀಟಾಗಿ. ಇಲ್ಲಾಂದರೆ ಅದು ಗಮ್ ಬರುತ್ತೆ, ಅದು ಚೆನ್ನಾಗಿರಲ್ಲ. ಈ ಥರ ಹುರ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಬೆಂಡೆಕಾಯಿ ಹುರ್ಕೊಂಡಿರ್ತೀವಲ್ಲ, ತುಂಬ ಹೊತ್ತೇನು ಬೇಯೋದು ಬೇಡ.
ತುಂಬ ಹೊತ್ತು ಬೆಂದುಬಿಟ್ರೆ ಅದು ಒಂಥರ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಬೇಯಿದ್ರೆ ಸಾಕು, ಒಂದು 5 ಮಿನಿಟ್ಸ್ ಅಷ್ಟೇ. ಇದೊಂದು 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಫ್ರೆಂಡ್ಸ್, ಬೇಗ ಆಗುತ್ತೆ. ಬಟ್ ಇದು ಸ್ವಲ್ಪ ಕಟ್ ಮಾಡಿಕೊಂಡು ತೊಳ್ಕೊಂಡು ಒರೆಸ್ಕೊಂಡು ಸ್ವಲ್ಪ ಲೇಟ್ ಆಗುತ್ತೆ ಬೆಂಡೆಕಾಯಿ ಅಷ್ಟೇ. ಪಲ್ಯ ಬೇಗ ಆಗಿಬಿಡುತ್ತೆ. ನೋಡಿ, ಇದೆಲ್ಲ ಮಸಾಲೆ ಇದಕ್ಕೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಲಿಡ್ನ ಕ್ಲೋಸ್ ಮಾಡೋಣ. ಒಂದು 2 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿದ್ರೆ ಸಾಕು. ಅದು ಮಸಾಲೆ ಅದಕ್ಕೆ ಬೆಂಡೆಕಾಯಿಗೆ ಹಿಡ್ಕೊಬೇಕಲ್ವಾ, ಸೊ ಅದಕ್ಕೆ. ಈಗ ಒಂದು ಸ್ಪೆಷಲ್ ಮಸಾಲೆ ಹಾಕ್ತಾಯಿದ್ದೀನಿ, ಬನ್ನಿ ನೋಡಿ. ಮ್ಯಾಜಿಕ್ ಮಸಾಲ, ಇದು ನಿಮಗೆ ಗೊತ್ತಲ್ಲ, ಎಲ್ಲ ಕಡೆ ಸಿಗುತ್ತೆ ಮ್ಯಾಜಿಕ್ ಮಸಾಲ. ಇದನ್ನು ಇದಕ್ಕೆ ಯಾವುದೇ ಪಲ್ಯಕ್ಕಾದರೂ ಕೂಡ ಮ್ಯಾಜಿಕ್ ಮಸಾಲ ಹಾಕಿದ್ರೆ ಚೆನ್ನಾಗಿ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಕೆಲವರು ಕಡಲೆ ಬೀಜ ಎಲ್ಲ ಹಾಕ್ತಾರೆ, ನಾನು ಹಾಕ್ತೀನಿ ಒನ್ ಟೈಮ್, ಅದು ಸಪ್ರೇಟ್ ಮಾಡ್ತೀನಿ. ಇವತ್ತು ಈ ಥರ ಮಾಡ್ತಾಯಿದ್ದೀನಿ. 2 ಪಾಕೆಟ್ಸು ಮ್ಯಾಜಿಕ್ ಮಸಾಲಾನ ಸೇರಿಸ್ತಾಯಿದ್ದೀನಿ. ಈಗ ಇದು ಫುಲ್ ಸ್ಲಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಜಸ್ಟ್ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಇದ್ದರೆ ಸಾಕು. ಎರಡನ್ನು ಸೇರಿಸ್ಬಿಟ್ಟು ನೋಡಿ, ಈ ಥರ ಒಂದು 2 ಮಿನಿಟ್ಸ್ ಅಷ್ಟೇ. ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಸೇರಿಸ್ಕೊಳ್ಳಿ. ಇದನ್ನು ಮುಂಚೆನೇ ಮಸಾಲೆಗಳೆಲ್ಲ ಹಾಕ್ತೀವಲ್ಲ, ಆವಾಗ ಹಾಕಬಾರ್ದು. ಹಾಕಿದ್ರೆ ಅದು ಟೇಸ್ಟ್ ಹೊರಟೋಗ್ಬಿಡುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿಬಿಡುತ್ತೆ. ಈ ಥರ ಲಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಫ್ಲೇವರ್ ಹಂಗೆ ಬರ್ತಾ ಇರುತ್ತೆ ತಿನ್ನಬೇಕಿದ್ರೆ. ನೋಡಿ, ಈ ಥರ ಒಂದು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ನೋಡಿ ಫ್ರೆಂಡ್ಸ್, ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಮ್ಮನೆ ಇವತ್ತು ದೋಸೆ ಮಾಡ್ತಿದ್ದೀವಿ. ದೋಸೆಗೆ ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೀವಿ. ನೀವು ದೋಸೆ, ಚಪಾತಿ, ಪೂರಿ ಯಾವುದಕ್ಕೆ ಬೇಕಾದರೂ ಮಾಡ್ಕೊಳ್ಳಿ. ಈ ಥರ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿದೆಯಾ ಇಲ್ವಾ, ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ, ಈ ಥರ ಮಾಡಿ ಅಂತ. ಹೊಸದಾಗೆಲ್ಲ ವಿಡಿಯೋ ಮಾಡ್ತಿದ್ದೀವಲ್ಲ, ಗೊತ್ತಾಗಲ್ಲ, ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ ಆಯಿತಾ. ಸ್ವಲ್ಪ ನೋಡಿ, ಈಗ ಲಿಡ್ನ ಕ್ಲೋಸ್ ಮಾಡಿ 1 ಮಿನಿಟ್, ಒಂದು 1 ಮಿನಿಟ್ ಅಷ್ಟು ಜಸ್ಟ್ ನೋಡಿ. ಈಗ ಆಗಿದೆ, ಫುಲ್ ಆಗಿದೆ ನೋಡಿ. ಈ ಥರ ಒಂದು ಸರಿ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲೂ ಹೇಗೆ ಬಂತು ಟೇಸ್ಟು ಅಂತ ಪ್ಲೀಸ್ ಹೇಳ್ಕೊಡ್ತೀನಿ. ಒಂದು ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇದಾಯಿತು. ಈಗ ಜಸ್ಟ್ ಕ್ಲೋಸ್ ಈ ಥರ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ನೋಡಿ, ಬೆಂದಿದೆ ನೋಡಿ, ನೀಟಾಗಿ ಬೆಂದಿದೆ. ಸಾಕು, ಇಷ್ಟು ಬೆಂದರೆ ಸಾಕು. ತುಂಬ ನೋಡಿ, ನನ್ನ ಮಗ ಮಾಡ್ತಿದ್ದೇನೆ ಪಕ್ಕದಲ್ಲಿ, ಅವನಿಗೆ ತೆಗೆದಿಡ್ತಾಯಿದ್ದೀನಿ ಬಾಯಿಗೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.